ಗುಡ್ ಆಫ್ಟರ್ನೂನ್ ಎವ್ರಿಬಡಿ. ನಾನು ಗುರು ರಾಘವೇಂದ್ರ ಪ್ರಾಪರ್ಟೀಸಿಂದ ನಂಜನಗೂಡು ಶಶಿ ಮಾತಾಡ್ತಿರೋದು. ಈ ರಸ್ತೆ ಬಂದು ಸರ್ಕಾರಿ ರಸ್ತೆ. ಈ ಹೈಟೆನ್ಷನ್ ವೈರ್ ಇದೆಯಲ್ಲ, ಅದು ಈ ಪ್ರಾಪರ್ಟಿಯಲ್ಲಿ ಬರೋಲ್ಲ, ರೋಡಿಂದ ಪಕ್ಕದ ಲ್ಯಾಂಡಲ್ಲಿ ಬರುತ್ತೆ. ಬಟ್ ಇದು 30 ಗುಂಟೆ ಪ್ರಾಪರ್ಟಿ ಬಂದು ಕಾರ್ನರ್. ಇದು ರಸ್ತೆ ವಿಲೇಜಿಂದ ಬಂದರೂ ಕೂಡ ಇದು 3 ಕಿಲೋಮೀಟ್ರ್ ಆಗುತ್ತೆ. ಬಟ್ ಇದು ಸರ್ಕಾರಿ ರಸ್ತೆ. ಇದೇ ರೀತಿ ರಸ್ತೆಯಲ್ಲೇ ಬರುವಂಥದ್ದು. ಸೌತು ಮತ್ತು ಈಸ್ಟ್ ಕಾರ್ನರ್ ಪ್ರಾಪರ್ಟಿ ಇದು. 30 ಗುಂಟೆ. ಸೊ ರೋಡ್ ಫೇಸಿಂಗ್ ನಿಮಗೆ ಸುಮಾರು ಒಂದು 70ರಿಂದ 75 ಅಡಿ ಬರ್ಬೋದು. ಸಾಯಿಲ್ ಮಾತ್ರ ತುಂಬ ಚೆನ್ನಾಗಿದೆ, ಲ್ಯಾಂಡು ಕೂಡ ತುಂಬ ಚೆನ್ನಾಗಿದೆ. ಬಟ್ ಏನಂದರೆ ಆ ವಿಲೇಜ್ ಬಸ್ ಸ್ಟಾಪಿಂದ 3 ಕಿಲೋಮೀಟರ್ಸ್ ಮಡ್ ರೋಡು, ಅದು ಒಂದೇ ಇಲ್ಲಿ ವಿಚಾರ. ಅದು ಬಿಟ್ಟರೆ ಲ್ಯಾಂಡ್ ಅಂತೂ ತುಂಬ ಚೆನ್ನಾಗಿದೆ. ನೋಡಿ, ಕಲ್ಲಿದೆಯಲ್ಲ, ಇದು ಅಳತೆ ಮಾಡಿ ಹಾಕ್ಸಿರೋ ಕಲ್ಲು. ಇಲ್ಲಿ ತನಕ ಬರುತ್ತೆ ರೋಡ್ ಫೇಸಿಂಗ್ ಒಂದು 75 ಅಡಿ. ಇಲ್ಲಿಂದ ಅಲ್ಲಿ ತನಕ ಹೋಗ್ಬಿಡ್ತು, ಮತ್ತು ಇಲ್ಲಿಂದ ಈ ಕಡೆ ಹೋಗ್ಬೋದು. ಸೊ ಮಾರಾಟಕ್ಕೆ ಇರೋವಂಥದ್ದು ಕಾರ್ನರ್. ಇವಾಗ ಇದು RTCಯಲ್ಲಿ 30.5 ಗುಂಟೆ ಬರುತ್ತೆ. ಇದು ಗುಂಡ್ಲುಪೇಟೆ ರಿಜಿಸ್ಟ್ರೇಷನ್ನು. ಮೈಸೂರು ರಿಂಗ್ ರೋಡಿಂದ 40 ಕಿಲೋಮೀಟ್ರ್ ಆಗುತ್ತೆ. ಮತ್ತು ನಂಜನಗೂಡು ಚಾಮರಾಜನಗರ NH ಇಂದ 12 ಕಿಲೋಮೀಟ್ರ್ ಆಗುತ್ತೆ. ವಿಲೇಜ್ ಬಸ್ ಸ್ಟಾಪಿಂದ 2.5ರಿಂದ 3 ಕಿಲೋಮೀಟ್ರ್ ಆಗುತ್ತೆ. ಇಲ್ಲಿ ತನಕ ರಸ್ತೆ ಇದು. ಇಲ್ಲೇನಿದೆಯಲ್ಲ, ಇಲ್ಲಿಂದ ಆಚೆಗೆಲ್ಲ ರಸ್ತೆ ಇದು. ಲ್ಯಾಂಡ್ ಅಂತೂ ತುಂಬ ಚೆನ್ನಾಗಿದೆ. ಸಾಯಿಲ್ ಅಂತೂ ವೆರಿ ಗುಡ್, ಫರ್ಟೈಲ್, ವ್ಯವಸಾಯಕ್ಕೆ ತುಂಬ ಯೋಗ್ಯವಾಗಿರುವಂತಹ ಸಾಯಿಲ್. 30 ಗುಂಟೆಗೆ 25 ಲ್ಯಾಕ್ಸ್ ಬೇಕು ಅಂತ ಕೇಳ್ತಾ ಇದ್ದಾರೆ. ಇಲ್ಲೇನು ಒಟ್ಟು ಕಲ್ಟಿವೇಷನ್ ಆಗಿದೆಯಲ್ಲ, ಇದು 2 ಭಾಗ. ಇದು ಈ ಕಡೆ ಒಂದು ಪಾರ್ಟು, ಈ ಕಡೆ ಒಂದು ಪಾರ್ಟು. ಸರ್ವೆ ನಂಬರ್ 3/4. ಎಲೆಕ್ಟ್ರಿಕ್ ಲೈನು ಲ್ಯಾಂಡಲ್ಲ ಇದೆ. ಹೈಟೆನ್ಷನ್ ವೈರು ಲ್ಯಾಂಡಲ್ಲಿ ಬರೋಲ್ಲ, ಅದು ರೋಡ್ ಪಕ್ಕದಲ್ಲಿದೆ. ಅದು ನೀರು ಕೂಡ ಈ ಭಾಗದಲ್ಲಿದೆ. ಏಕೆಲ್ಲ ಸುಮಾರು ತೋಟಗಳೆಲ್ಲ ಇದೆ ಈ ಭಾಗದಲ್ಲೆಲ್ಲ. ನೋಡಿ, ಇಲ್ಲಿ ತನಕ ರಸ್ತೆ, ಒಂದು ಚೈನ್ ರಸ್ತೆ ಇದು. ಇದು ಜನರಲ್ ಪ್ರಾಪರ್ಟಿ. ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ನನ್ನ ನಂಬರು ಡಿಸ್ಪ್ಲೇನಲ್ಲಿದೆ. ಇಷ್ಟ ಆದಲ್ಲಿ ದಯವಿಟ್ಟು ಕಾಲ್ ಮಾಡಿ. ಓಕೆ, ಒನ್ಸ್ ಅಗೈನ್ ಥ್ಯಾಂಕ್ಸ್ ಫಾರ್ ವಾಚಿಂಗ್.